ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪೋಷಕರು ಟಿವಿ ಮೊಬೈಲ್ನಿಂದ ದೂರವಿಡಿ ಎಂದು ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು. ಶುಕ್ರವಾರ ತಾಲೂಕಿನ ಸೊಕ್ಕೆ ಗ್ರಾಮದ ರಾಜಲಿಂಗಸ್ವಾಮಿ ಎಸ್ಸಿ ಎಸ್ಟಿ ವಿದ್ಯಾ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಎಸ್ಕೆಒಎಸ್ಟಿ ಮೆಮೋರಿಯಲ್ ಶಾಲೆಯಲ್ಲಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು, ಉತ್ತಮ ಪ್ರಜೆಗಳನ್ನಾಗಿಸಲು ಅಕ್ಷರಾಭ್ಯಾಸ ಕಾರ್ಯಕ್ರಮ ತುಂಬಾ ಮಹತ್ವವಾದದ್ದು. ಪ್ರತಿಯೊಬ್ಬ ಪೋಷಕರು ಶಿಕ್ಷಕರ ನೀಡಿದ ಶಿಕ್ಷಣಕ್ಕಿಂತ ಮನೆಯಲ್ಲಿ ತಂದೆ ತಾಯಿ ಉತ್ತಮ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕಲಿಸುವ ಮೂಲಕ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಪ್ರೇರಣೆಯಾಗಬೇಕು. ಹಾಗಾದಾಗ ಮಾತ್ರ ಮಕ್ಕಳು ಗುರಿಯನ್ನು ಸಾಧಿಸಲು ಮತ್ತು ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಮಕ್ಕಳ ತಾಯಂದಿರಿಗೆ ಶಾಲೆಯ ಶಿಕ್ಷಕಿಯರು ಕುಂಕುಮವಿಟ್ಟು ಆರತಿ ಬೆಳಗಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ವೈಎನ್ ಅನಿತಾ, ಶಿಕ್ಷಕಿಯರಾದ ನಾಗರತ್ನ, ಅನಿತಾ, ಕಲಾವತಿ, ನೇತ್ರಾವತಿ, ಕವನ, ವಿನೂತಾ, ಭುವನೇಶ್ವರಿ, ಭಾಗ್ಯಲಕ್ಷ್ಮಿ, ವಿನುತಾ, ವಾಹನ ಚಾಲಕ ಹರೀಶ್, ಸಿದ್ದೇಶ್, ಆಯಾ, ರೇಖಾ, ಕೆಂಚಮ್ಮ, ಪೋಷಕರು, ತಾಯಂದಿರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಯಾಕಪ್ಪ ಅಂದ್ರೆ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯವನ್ನು ನಿಮ್ಮ ಕೈಗಿದೆ. ನೀವು ದಿನಾಲು ಅಕ್ಷರಾಭ್ಯಾಸ ಮಾಡಿಸ್ಬೇಡ್ರಿ, ಅಕ್ಷರ ಕಲಿಸ್ಬೇಡ್ರಿ. ಅದಕ್ಕೆ ಟೀಚರ್ಸ್ ಇದ್ದಾರೆ. ನೀವು ಸಂಸ್ಕಾರ ಕಲಿಸ್ರಿ. ಸಂಸ್ಕಾರ ಅಂದ್ರೆ ಏನು? ದಿನಾಲು ನಮ್ಮ ಸಂಸಾರದಲ್ಲಿ ಅಪ್ಪ ಅಮ್ಮ, ಅಣ್ಣ ತಂಗಿ, ಮಾವ, ಅತ್ತೆ, ಚಿಕ್ಕಪ್ಪ, ದೊಡ್ಡಪ್ಪ ಅನ್ನೋದನ್ನ ನೀವು ಅವರಿಗೆ ನೋಡೋ, ನಾವು ಚಿಕ್ಕಪ್ಪ ಬಂದ ರೆಸ್ಪೆಕ್ಟ್ ಕೊಡು, ನಿಮ್ಮ ಚಿಕ್ಕಮ್ಮ ಬಂದ್ರು ಅವರಿಗೆ ರೆಸ್ಪೆಕ್ಟ್ ಕೊಡು. ಈ ತರವನ್ನ ಒಂದು ಅಭ್ಯಾಸವನ್ನು ಮಾಡಿಸಿ ಖಂಡಿತ ಹೇಳ್ತೀನಿ, ಅವರು ಮುಂದೊಂದು ದಿನ ಪ್ರಜೆಗಳಾಗ್ತಾರೆ. ಅನಂತರ ಸಂಬಂಧಗಳ ಬಗ್ಗೆ ಅರಿವಿರುತ್ತೆ. ಈಗ ನಿಮ್ಮ ತಾತ ನೋಡೋ, ನಿಮ್ಮ ತಾತನಿಗೆ ರೆಸ್ಪೆಕ್ಟ್ ಕೊಡಪ್ಪ, ಅವ್ರು ನಿಮ್ಮ ತಾತ ಮಾತು ಕೇಳೋ ಅಂತಂದ್ರೆ, ನಿಮ್ಮ ಅಜ್ಜಿ ಮಾತು ಕೇಳೋ ಅಂತಂದ್ರೆ ನಿಮ್ಮ ಮಾತು ಕೇಳ್ತಾರೆ ಮುಂದೊಂದು ದಿವಸ. ಇಲ್ಲ ಅಂತಂದ್ರೆ ಅವ್ರದ್ದೇನ್ ಬಿಡೋ, ಇವ್ರದ್ದೇನ್ ಬಿಡೋ, ನಿಮ್ಮ ವೈಯಕ್ತಿಕಕ್ಕೆ ಏನೇ ಇರ್ಲಿ. ಈಗ ಅತ್ತೆ ಮನೆಯಲ್ಲಿ ಸಹಜವಾಗಿ ಅತ್ತೆ ಮನೆಗೆ ಬಂದಾಗ, ಅಂದ್ರೆ ನೀವು ನಿಮ್ಮ ಮನೆಯವರ ಮನೆಗೆ ಬಂದಾಗ ಅಲ್ಲಿ ಅತ್ತಿಗೆ ಅವರ ಅತ್ತೆ ಅವರೆಲ್ಲ ಇರ್ತಾರೆ. ಏನೋ ನಿಮ್ಗೂ ಅವ್ರಿಗೂ ಯಾವುದೋ ಒಂದು ವಿಚಾರಕ್ಕೆ ಒಂಥರ ವಯಸ್ಸಮ್ಮ ಇರ್ಬೋದು, ಸ್ವಲ್ಪ ವಾದ ಇರುತ್ತೆ.